ಹಲೋ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ನಮ್ಮ ಚಾನಲ್ನಲ್ಲಿ ಒಂದು ಆರೋಗ್ಯದಾಯಕವಾದ ಲಾಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ಲಾಡುನ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ತಿನ್ಬೋದು. ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಹಾಗೆಯೇ ಮನೆಯಲ್ಲಿ ಶುಗರ್ ಪೇಷಂಟ್ಸ್ ಇರ್ಬೋದು, ಅಥವಾ ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ವೆಯ್ಟ್ ಗೇನ್ ಮಾಡೋರಾಗಿರ್ಬೋದು, ಹೇರ್ ಫಾಲ್ಸ್ ಈ ಥರ ಸಮಸ್ಯೆಗಳಿಂದ ಇರೋರು ಯಾರೇ ಆದ್ರೂ ಕೂಡ ಇದನ್ನು ತಿನ್ಬೋದು. ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡೋಣ. ಫಸ್ಟಿಗೆ ಇಲ್ಲಿ ನಾನು 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. 2 ಕಪ್ಪಷ್ಟು ಅಗಸೆ ಬೀಜ, 1 ಕಪ್ಪಷ್ಟು ಬಾದಾಮಿ, 1 ಕಪ್ಪಷ್ಟು ಒಣ ದ್ರಾಕ್ಷಿ, 1 ಕಪ್ಪಷ್ಟು ಅಂಜೂರದ ಹಣ್ಣು, ಅದನ್ನು ಸಣ್ಣದಾಗಿ ತುಂಡು ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಬಿಳಿ ಎಳ್ಳು, 1 ಕಪ್ಪಷ್ಟು ಗೋಡಂಬಿ, 1 ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್, ಹಾಗೆಯೇ 1 ಕಪ್ಪಷ್ಟು ಕಡಲೆ ಬೀಜ. ಈ ಎಲ್ಲ 1 ಕಪ್ಪಷ್ಟು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸನ್ನು. ಅದಕ್ಕೆ ನಾನು 2 ಕಪ್ಪಷ್ಟು ಅಗಸೆ ಬೀಜನ ತೊಗೊಂಡಿದ್ದೀನಿ. ಇದು ತುಂಬಾ ಹೆಲ್ತಿಯಾಗಿರೋದ್ರಿಂದ ಇದಕ್ಕೆ ನೀವು ಡೇಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಒಣ ಖರ್ಜೂರ ಅಥವಾ ಹಸಿ ಖರ್ಜೂರ ಯಾವುದೇ ಇದ್ರೂ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಶುಗರ್ ಆಗಿರ್ಬೋದು ಅಥವಾ ಬೇರೆ ಏನು ಸ್ವೀಟ್ನೆಸ್ಗೋಸ್ಕರ ಬೇಕಾಗಲ್ಲ, ಯಾಕೆಂದರೆ ಡ್ರೈ ಫ್ರೂಟ್ಸ್ನೇ ಹಾಕಿರೋದ್ರಿಂದ ಎಲ್ಲ ಸ್ವೀಟ್ನೆಸ್ ಇರುತ್ತೆ. ಇದನ್ನು ಎಲ್ಲ ಪದಾರ್ಥಗಳನ್ನು ಒಂದೊಂದನ್ನೇ ಆ್ಯಡ್ ಮಾಡಿಕೊಂಡು ನಾವು ಲೋ ಫ್ಲೇಮಲ್ಲಿ ಹುರ್ಕೊಬೇಕು. ನಾನಿಲ್ಲಿ ಎಲ್ಲನೂ ಒಂದೊಂದೇ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ. ಹಾಗೆಯೇ ಈ ಕಡಲೆ ಬೀಜ ಡ್ರೈ ಫ್ರೂಟ್ಸ್ ಜೊತೆ ಸ್ವಲ್ಪ ಆಯಿಲ್ ಕಂಟೆಂಟ್ ಇರುತ್ತೆ, ಸೊ ಅದನ್ನು ಅಷ್ಟನ್ನು ಒಟ್ಟಿಗೆ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೆ ನಾನು. ಸುಮಾರು ಒಂದು 3/4 ಕಪ್ಪಷ್ಟು ಇತ್ತು. ಅದನ್ನು ನಾನು ಚೆನ್ನಾಗಿ ಮೆಲ್ಟ್ ಮಾಡ್ಕೊತಾ ಇದ್ದೀನಿ, ಒಂದು ಸಿರಪ್ ರೀತಿ. ಅಷ್ಟರೊಳಗೆ ಇಲ್ಲಿ ಹುರಿದಿರೋವಂಥ ಎಲ್ಲ ಡ್ರೈ ಫ್ರೂಟ್ಸ್ ಕೂಡ ತಣ್ಣಗಾಗಿತ್ತು. ಇದನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಆ್ಯಡ್ ಮಾಡಿಕೊಂಡು ಸಣ್ಣಗೆ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೇ ನಾನು ಒಣ ದ್ರಾಕ್ಷಿ, ಅಂಜೂರದ ಹಣ್ಣು, ಕಡಲೆ ಬೀಜ, ಹಾಗೆ ಪಂಪ್ಕಿನ್ ಸೀಡ್ಸ್, ಎಳ್ಳು ಇದಿಷ್ಟು ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದಿಷ್ಟು ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ. ಇದಕ್ಕೆ ಬೆಲ್ಲದ ಸಿರಪ್ ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತೇಳಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರ ಬದಲಿಗೆ ನೀವು ಜೇನುತುಪ್ಪ ಅಥವಾ ಡೇಟ್ಸ್ ಸಿರಪ್ ಈ ಥರದನ್ನು ನೀವು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಬೆಲ್ಲದ ಸಿರಪ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನಂತರ ಉಂಡೆಗಳನ್ನ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಪಾಕ ಬರೋ ರೀತಿ ಏನು ಬೆಲ್ಲನ ಕರಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅದು ಸಿರಪ್ ರೀತಿ ಆದರೆ ಸಾಕು. ನಮಗೆ ಆರೋಗ್ಯದಾಯಕವಾದಂಥ ಒಂದು ಡ್ರೈ ಫ್ರೂಟ್ಸ್ ಲಾಡು ರೆಡಿಯಾಗಿರುತ್ತೆ. ನಿಮಗೆ ಇನ್ನು ಹೆಚ್ಚಿನ ಆರೋಗ್ಯದಾಯಕವಾದ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಇಷ್ಟ ಆಗಿದರೆ ಒಂದು ಲೈಕ್ ಹಾಗೆ ಶೇರ್ ಕಮೆಂಟನ್ನು ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.